ನನ್ನ ಹೆಸರು ಸುದರ್ಶನ್. ನಾನು GHS ಮಲ್ಪಟ್ನ ಶಾಲೆಯಿಂದ ಬಂದಿದ್ದೀನಿ. ಸಮಗ್ರ ಕೃಷಿ ವೃತ್ತಿ ಶಿಕ್ಷಣದಿಂದ ಸ್ವಾವಲಂಬನೆ ಬದುಕು ಈ ಅಡಿಯಲ್ಲಿ ನಾವು ಕೋಳಿ ಸಾಗಾಣಿಕೆ ಮನೆ ಮಾಡ್ತಿದ್ದೀವಿ. ಕೋಳಿ ಸಾಗಾಣಿಕೆ ಮನೆ, ಈ ಕೋಳಿ ಸಾಗಾಣಿಕೆಯಿಂದ ಹಲವಾರು ಆರ್ಥಿಕ ಲಾಭವಾಗುತ್ತೆ ಮತ್ತು ಈ ಕೋಳಿ ಸಾಗಾಣಿಕೆಯಿಂದ ನಾವು ಮೊಟ್ಟೆ ಅದನ್ನು ಆರ್ಥಿಕ ಬೆಲೆಗೆ ಮಾರಬಹುದು ಮತ್ತು ಕೋಳಿನ ಸಹ ಮಾರಬಹುದು. ಇದರಿಂದ ಬಂದ ತ್ಯಾಜ್ಯ ಕಸವನ್ನು ನಾವು ಮೀನಿಗೆ ಅಳವಡಿಸಿದ್ವಿ. ಮೀನಿಗೆ ಬಂದು ಬಿದ್ದಾಗ ಆ ಮೀನು ತಿಂದು ಅದನ್ನು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಆ ಮೀನು ಆ ತ್ಯಾಜ್ಯವನ್ನು ನೀರಿಗೆ ಸೇರಿಸಿದಾಗ ಖನಿಜಾಂಶಗಳಿಂದ ಕೂಡಿದ ನೀರು ಇಪ್ಪನೇರಳೆ ಗಿಡಕ್ಕೆ ಹೋಗುತ್ತೆ. ಆ ಇಪ್ಪನೇರಳೆ ಗಿಡದಿಂದ ಇಪ್ಪನೇರಳೆ ಬಿಟ್ಟಾಗ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಹಾಕ್ತೀವಿ. ಈ ರೇಷ್ಮೆ ಹುಳು ತಿಂದು ಅದನ್ನು ರೇಷ್ಮೆ ಗೂಡನ್ನಾಗಿ ಮಾಡಿದಾಗ ಆರ್ಥಿಕ ಬೆಲೆಗೆ ಮಾರ್ತೀವಿ. ಆ ರೇಷ್ಮೆ ಸೊಪ್ಪು ಉಳಿದ ರೇಷ್ಮೆ ಸೊಪ್ಪನ್ನು ನಾವು ಹೈನು ಸಾಕಾಣಿಕೆಗೆ ಬಳಸ್ತೀವಿ. ಅದನ್ನು ಹಸು ಕರುಗಳು ತಿಂದು ಹಸು ಒಳ್ಳೆ ಹಾಲನ್ನು ಕೊಡುತ್ತೆ. ಆ ಹಸುವಿನ ತ್ಯಾಜ್ಯ ಕಸವನ್ನು ನಾವು ಗೊಬ್ಬರದ ಗ್ಯಾಸ್ಗೆ ಹಾಕ್ತೀವಿ. ಆ ಗೊಬ್ಬರದ ಗ್ಯಾಸ್ ವಾಸದ ಮನೆಗೆ ಅಡುಗೆ ಮಾಡೋಕ್ಕೆ ಗ್ಯಾಸ್ ಮತ್ತು ಬೆಳಕಿಗಾಗಿ ಉಪಯೋಗ ಮಾಡ್ಬೋದು. ಕಡಿಮೆ ಖರ್ಚಿನಲ್ಲಿ ಇವೆಲ್ಲ ಸಾವಯವ ಬದುಕನ್ನು ನಡೆಸಬಹುದಾಗಿದೆ. ಇದನ್ನೆಲ್ಲ ಬಳಸಿ ಇದರಲ್ಲಿ ಉಳಿದಂಥ ಕಸವನ್ನು ನಾವು ಭೂಮಿಗೆ ಹಾಕಿದಾಗ ಈ ತರಕಾರಿ ಎಲ್ಲಾನು ಬೆಳಿಬಹುದು. ನನ್ನ ಗೆಳೆಯ ಹೇಳಿದಂಗೆ ಸರ್, ಇದೆಲ್ಲಾನು ಅವನು ಹೇಳಿದ ತ್ಯಾಜ್ಯ ವಸ್ತುಗಳಿಂದಲೇ ನಾವು ಗೊಬ್ಬರ ಮಾಡ್ಕೋಬಹುದು. ಸರ್, ಮೈನು ಫಸ್ಟ್ ನಾವು ತರಕಾರಿ ನೋಡೋಣ ಅಂದ್ರೆ ಪ್ರೋಟೀನ್, ವಿಟಮಿನ್ ಅಂತ ಬೇಜಾನ್ ಅಂಶಗಳು ಸಿಗುತ್ತೆ. ಆದ್ರೆ ಈ ಕ್ಯಾರೆಟ್ ಇದೆಯಲ್ಲ, ಇದು ಪಾಪ ತುಂಬಾ ಕಣ್ಣಿಗೆ ಒಳ್ಳೇದು. ಸರ್, ಹೇಗೆ ಅಂತ ಉಪಯೋಗಿಸಬಹುದು? ಅದು ಹೆಂಗೆ ಹೇಳ್ತಾವನ ಕ್ಯಾರೆಟ್ ಮಾತ್ರ ಅಂತ. ಕಣ್ಣಿಗೆ ಇದು ಹೆಂಗ್ ಒಳ್ಳೇದು ಅಂದ್ರೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ. ಕಣ್ಣಿಗೆ ಬೇಕಾದ ಮುಖ್ಯವಾದ ವಿಟಮಿನ್ ಅಂದ್ರೆ ಅದು ಎ. ವಿಟಮಿನ್ ಎ ದೃಷ್ಟಿಯನ್ನ, ಮಾನವನ ದೃಷ್ಟಿ ಅಥವಾ ಈಗ ಬೆಳೆಯುತ್ತಿರೋ ಮಗುವಿನ ದೃಷ್ಟಿಯನ್ನು ಮಾಡುತ್ತೆ. ಅದಕ್ಕೆ ಹೆಚ್ಚಾಗಿ ಬಾಣಂತಿಯರು ಕ್ಯಾರೆಟ್ ಅನ್ನ ತಿನ್ನೋದು ಆಯ್ತಾ. ಇನ್ನ ನಾವು ಬೀಟ್ರೋಟ್ ನೋಡ್ಬೋದು, ಕ್ಯಾರೆಟಿನ ಅಣ್ಣ ತಮ್ಮ ಅಂತಲೇ ಹೇಳ್ಬೋದು ನಾವು ಬೀಟ್ರೋಟ್ ನ. ಇನ್ನ ಕ್ಯಾಪ್ಸಿಕಮ್ ನೋಡ್ಬೋದು, ಬದನೆಕಾಯಿ ನೋಡ್ಬೋದು, ಮೂಲಂಗಿ, ಟೊಮೊಟೊ. ಸರ್, ಇದರಲ್ಲಿ ಕ್ಯಾರೆಟ್, ಬೀಟ್ರೋಟ್ ನ ಮಳೆಗಾಲದಲ್ಲಿ ಬೆಳಿತೀವಿ. ಇನ್ನ ಚಳಿಗಾಲದಲ್ಲಿ ಟೊಮೊಟೊ, ಮೂಲಂಗಿ, ಕ್ಯಾಪ್ಸಿಕಮ್, ಬೀನ್ಸ್ ಇವೆಲ್ಲಾನು ಬೆಳಿತೀವಿ. ಸರ್, ಇನ್ನ ನಾವು ಮುಂದುವರೆದ ಭಾಗ ಅಂದ್ರೆ ಸರ್ ಸಾಂಬಾರು ಪದಾರ್ಥಗಳು ಅಂದ್ರೆ ಸರ್ ನಿಮ್ಗೂ ಡೌಟ್ ಬರ್ಬೋದು, ಏನಕ್ಕೆ ಇವೆಲ್ಲ ಹಿಂಗಿಟ್ಟಿದ್ದಾನೆ, ಇದೊಂದು ಮಾತ್ರ ಇಲ್ಲಿ ಇಟ್ಟಿದ್ದಾನೆ ಅಂತ. ಸರ್, ಯಾಕಂದ್ರೆ ಏಲಕ್ಕಿ ಸಾಂಬಾರು ಬೆಳೆಗಳ ರಾಣಿ. ಈ ಸಾಂಬಾರು ಬೆಳೆಗಳ ರಾಜ ಎಂದರೆ ಅದು ಕರಿಮೆಣಸು ಒಂದೇ. ಕರಿಮೆಣಸು ಇಲ್ಲ ಅಂದ್ರೆ ಯಾವ ಅಡ್ಗೆನೂ ಆಗಲ್ಲ ಅಂತ ಹೇಳ್ಬಹುದು. ಈ ತರ ಒಬ್ಬ ವೆಜಿಟೇರಿಯನ್ ಇಂದ ನಾನ್ ವೆಜಿಟೇರಿಯನ್ ಗಂಟ ಸಾಂಬಾರು ಪದಾರ್ಥಗಳಿರದೆ ಒಂದು ಅಡ್ಗೆನೂ ಆಗಲ್ಲ ಅಂತ. ಇನ್ನು ಮುಂದುವರೆದ ಭಾಗ ಅಂದ್ರೆ ಆಹಾರ ಧಾನ್ಯಗಳಲ್ಲೇ ಶ್ರೇಷ್ಠ ಧಾನ್ಯಗಳಲ್ಲಿ ಇನ್ಯಾವುದೂ ಇಲ್ಲ, ಅದೇ ಸಿರಿಧಾನ್ಯ. ನಾವು ಸಿರಿಧಾನ್ಯಗಳಿಗೆ ಬಂದ್ರೆ ಬೇಜಾನ್ ನೋಡ್ಬೋದು. ಸರ್, ಅದರ ಸರ್ವಜ್ಞ ಒಂದು ಗಾದೆ ಬರ್ದಿದ್ದಾರೆ. ನವಣೆಯನ್ನು ತಿಂಬವನು ಹವಣಾಗಿ ಇರುತ್ತಿಹನು, ನವಣೆಗಳ ಒಳವಿಳನೆ ಮಾತಂ ಟವಣೆಲ್ಲದ ಸರ್ವಜ್ಞ. ರಾಗಿಯನ್ನು ಉಂಬುವ ನೀರೋಗಿ ಎಂದೆನಿಸುವನು, ರಾಗಿಯು ಭೋಗಿಗಳಲ್ಲ ಬಡವರಿಗೆ. ಇದರ ಅರ್ಥ ಏನೆಂದರೆ ರಾಗಿ ಭಕ್ಷ್ಯ ಭೋಜನಗಳನ್ನು ತಿನ್ನುವವರಿಗಲ್ಲ. ಹಿಂದೆ ನಾವು ನೋಡಿದಾಗ ಭತ್ತಕ್ಕೆ ಬಹಳ ಇಷ್ಟಪಡೋರು, ಯಾಕಂದ್ರೆ ಭತ್ತದಲ್ಲಿ ಬಹಳ ಕಾರ್ಬೋಹೈಡ್ರೇಟ್ ಅಂಶಗಳಿರುತ್ತವೆ. ಆದ್ರೆ ರಾಗಿನ ಯಾರು ಇಷ್ಟಪಡ್ತಾರೆ? ಅದರಲ್ಲಿ ಉತ್ತಮ ಪೌಷ್ಟಿಕ ಅಂಶಗಳು ಇರುತ್ತವೆ. ಹಿಂದೆ ಬಡವರಿಗೂ ಈಗಲೂ ಬಡವರಿಗೂ ಮುಖ್ಯವಾಗಿ ತಿನ್ನಲು ಆಹಾರವಾಯಿತು ಅಂದರೆ ಅದು ರಾಗಿ. ಇನ್ನು ನಾವು ಇದರಲ್ಲಿ ನೋಡ್ಬೋದು, ಜೋಳ ನೋಡ್ಬೋದು, ಗೋಧಿ ನೋಡ್ಬೋದು, ಮೆಕ್ಕೆಜೋಳ ನೋಡ್ಬೋದು. ರಾಗಿ ಒಂದು ಸಿರಿಧಾನ್ಯ ಆಗಿದ್ದರೂ ಕೂಡ ಅದು ಏಕದಳಕ್ಕೋಗುತ್ತೆ. ನಾವು ಆಹಾರ ಧಾನ್ಯಗಳಲ್ಲಿ 3 ವಿಧ ನೋಡಬಹುದು. ಒಂದು ಏಕದಳ, ದ್ವಿದಳ ಸಿರಿಧಾನ್ಯ. ಏಕದಳ ಸಿರಿಧಾನ್ಯ ಎರಡೂ ಏಕದಳ ಆಗಿದ್ದರೂ ಅದನ್ನು ವಿಭಜಿಸುತ್ತೇವೆ. ದ್ವಿದಳಕ್ಕೆ ಅವರೆ, ಹುರುಳಿ ಮುಂತಾದವು ಉದಾಹರಣೆಗಳಾಗಿವೆ. ಇನ್ನು ನಾವು ಸಿರಿಧಾನ್ಯಗಳು ಬಂದ್ರೆ, ಸಿರಿಧಾನ್ಯಗಳು ತಿನ್ನೋದ್ರಿಂದ ಏನಪ್ಪಾ ಬರೀ ರೈಟ್ ಜಾಸ್ತಿ ಅಂತೀರಾ. ಆ ರೈಟ್ ಜಾಸ್ತಿ ಇದ್ರು ನಮಗೆ ಅದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತವೆ. ಏನು ಒಂದೇ ಕಲರ್ ಇದಾವಲ್ಲ ಅಂತ ನೋಡಕ್ಕಲ್ಲ, ಒಂದಕ್ಕೆ ಒಂದು ಸವಾಲ್ ಕೊಡೋ ಹಂಗೆ ಪೌಷ್ಟಿಕಾಂಶಗಳನ್ನ ಹೊಂದಿರ್ತವೆ. ಇನ್ನ ಮಣ್ಣುಗಳಿಗೆ ಬಂದ್ರೆ ಕಪ್ಪು ಮಣ್ಣು, ಜರಿ ಮಣ್ಣು ಎಲ್ಲ ಇರ್ತವೆ. ಇದರಲ್ಲಿ ಹಲವಾರು ಬೆಳೆಗಳನ್ನ ಬೆಳಿಬಹುದು. ಮರಳು ಮಣ್ಣಲ್ಲಿ ಯಾವುದೂ ಬೆಳೆಗಳನ್ನು ಅಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣಲ್ಲಿ ಯಾವುದೂ ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಅದು ಬರೀ ಕ್ರಿಕೆಟ್ ಗ್ರೌಂಡ್ ಈ ತರ ಗ್ರೌಂಡಿಗೆ ಮಾತ್ರ ಉಪಯೋಗಿಸಬಹುದು. ಇನ್ನ ಕಪ್ಪು ಮಣ್ಣಿ ಬಂದ್ರೆ, ಕಪ್ಪು ಮಣ್ಣಲ್ಲಿ ಒಳ್ಳೆ ಶೀತಾಂಶ ಇರುತ್ತೆ. ಶೀತಾಂಶ ಹವಾಮಾನಕ್ಕೆ ಯಾವ ಬೆಳೆಗಳು
ಬೆಳೆಗಳು ಬೇಕಾಗುತ್ತೆ. ಆ ಬೆಳೆಗಳನ್ನ ಅದಕ್ಕೆ ಹಾಕಿ ಉತ್ತಮ ಇಳುವರಿ ಪಡೆದು ಆರ್ಥಿಕವಾಗಿ ನಾವು ಮುಂದುವರಿಯಬಹುದು. ಇನ್ನ ಕೆಂಪು ಮಣ್ಣಿಗೆ ಬಂದ್ರೆ ಕೆಂಪು ಮಣ್ಣು ಬಿಳಿ ಮಣ್ಣಿಗೆ ಬಂದ್ರೆ ಬಿಳಿ ಮಣ್ಣು ಶುಂಠಿ ಬೆಳೆಗಾರರಿಗೆ, ಸೆಣಬು ಬೆಳೆಗಾರರಿಗೆ ಉತ್ತಮ ಫಲವನ್ನು ನೀಡುತ್ತದೆ. ಇನ್ನ ಗೊಬ್ಬರಗಳಿಗೆ ಬಂದರೆ ಈ ಮಣ್ಣಿಲ್ಲ ಅಂದ್ರೆ ಇಲ್ಲೇನು ಮಾಡಕ್ಕಾಗಲ್ಲ. ಇನ್ನ ಗೊಬ್ಬರಗಳು ಬಂದ್ರೆ ಎರೆಹುಳು ಗೊಬ್ಬರ, ಇವೆಲ್ಲ ರೈತನ ಮಿತ್ರ ಎಂದರೆ ಎರೆಹುಳು ಇಲ್ಲದೆ ರೈತನಿಲ್ಲದಾರ ಎಂಬುದು ಗಾದೆ ಇದೆ. ನಾವು ಇವೆಲ್ಲಾನು ಹೇಳ್ತೀವಿ, ಇವೆಲ್ಲಾನು ನಮಗೆ ಬೇಕು ಅದ್ ಬೇಕು ಅಂತೀವಿ. ಇವು ಬೆಳೆಯಕ್ಕೆ ಮೈನ್ ಬೇಕಾಗಿದೆ ಗೊಬ್ಬರ, ಮಣ್ಣು, ನೀರು. ಇವಿಲ್ಲದೆ ಯಾವುದೇ ತರಕಾರಿಯಲ್ಲಿ, ಯಾವುದೇ ಆಹಾರ ಧಾನ್ಯಗಳಲ್ಲಿ, ಸಾಂಬಾರು ಪದಾರ್ಥಗಳಲ್ಲಿ ಬೆಳೆಯಕ್ಕಾಗಲ್ಲ. ಅಂದ್ರೆ ವಾಣಿಜ್ಯ ಬೆಳೆಗಳಲ್ಲಿ ಕಪ್ಪು, ಪಪ್ಪಾಯ, ಸೋರೆಕಾಯಿ, ಸಕ್ಕರೆಕಾಯಿ ಇನ್ನು ಮುಂತಾದವು ಬರುತ್ತವೆ. ಏನಂದ್ರೆ ಈ ವಾಣಿಜ್ಯ ಬೆಳೆಗಳಿಂದ ಯಾರು ಆರ್ಥಿಕವಾಗಿ ಲಾಭ ಪಡೆಯಕ್ಕಾಗಲ್ಲ. ತುಂಬಾ ಲಾಸ್ ಆಗಿರೋರು ಇದೆ, ತುಂಬಾ ಪ್ರಾಫಿಟ್ ಆಗಿ ಶ್ರೀಮಂತರಾಗಿರೋರು ಇದೆ. ಇದನ್ನ ನಮ್ಮ ರೈತರು ಇದನ್ನ ಅಳವಡಿಸಿಕೊಂಡು ಉತ್ತಮವಾಗಿ ಈ ಇಳುವರಿಗಳನ್ನ ಪಡೆದರೆ ಈ ಬಡವನಾದರೂ ಶ್ರೀಮಂತನಾಗಬಹುದು ಎಂಬುದು ಗಾದೆಯಂತೆ ಮುಂದುವರಿಯಬಹುದು. ಇನ್ನು ಮುಂದುವರೆದ ಭಾಗವಾದರೆ ಔಷಧಿ ಸಸ್ಯಗಳಲ್ಲಿ ಆಲುವೇರಾ, ತುಂಬೆ, ಅಮೃತಬಳ್ಳಿ, ಗಜನಿಂಬೆ ಇನ್ನು ಮುಂತಾದ ಸ್ಥಳಗಳು. ಇವು ಔಷಧಿ ಸಸ್ಯಗಳೇನಂದ್ರೆ ಈಗ ನಾವು ಆಲುವೇರಾ ಬಗ್ಗೆ ಮಾತಾಡಬಹುದು. ಈಗ ಬರೀ ಸಿಟಿ ಮಕ್ಕಳೆಲ್ಲ ನೋಡೋದು ಬರೀ ಮುಖ ಚೆನ್ನಾಗಿರ್ಬೇಕು, ಮುಖ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ಆದ್ರೆ ಅವ್ರಿಗೆ ಪಿಂಪಲ್ಸ್ ಆಗೋದೇನು ಕೇಳಿ ಅವ್ರು ಅದು ಹಾಳು ಮುಳ್ಳು ತಿಂದ್ರೆಯಿಂದ. ಇನ್ನ ನಾವು ಔಷಧಿ ಸಸ್ಯಗಳ ಆಲುವೇರಾನ ಮುಖಕ್ಕೆ ಹಚ್ಚಿದ್ರೆ ಮುಖ ತುಂಬಾ ಗ್ಲೋ ಆಗುತ್ತೆ. ಇನ್ನು ನಾವು ಇವೆಲ್ಲ ಮಾಡಿದೀವಲ್ಲ ಸರ್, ಪ್ರತಿಯೊಂದು ಶಾಲೆಗೂ ವೃತ್ತಿ ಶಿಕ್ಷಕರು ಇರಬೇಕು. ವೃತ್ತಿ ಶಿಕ್ಷಣ ಜೊತೆಗೆ ನಾವು ಶಿಕ್ಷಣ ಪಡೆಯೋದ್ರಿಂದ ನಮ್ಮ ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತೆ, ಹಾಗೂ ದೈಹಿಕವಾಗಿ ನಾವು ಅದರಲ್ಲಿ ಕೆಲಸ ಮಾಡಿ ಮೈ ದಂಡಿಸ್ತೀವಿ. ಇದರಿಂದ ನಮ್ಮ ಮಾನಸಿಕ ಸ್ಥಿತಿ ಹೆಚ್ಚಾಗಿ ಓದಲು ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಓದೋದು ಅಂದ್ರೆ ಬರೀ ಓದೋದಲ್ಲ, ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ಹೇಗೆ ವಿದ್ಯೆಗೆ ವಿನಯವೇ ಭೂಷಣ ಎಂಬಂತೆ ನಾವು ಇವನ್ನೆಲ್ಲ ಕಲಿಬೇಕು. ಥ್ಯಾಂಕ್ ಯು ಸರ್.